ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಮಧುನ ಕೊಲ್ಲುವಂತೆ ನೋಡುತ್ತಾ ಕಿರಣ್ನ ತನ್ನ ಹಿಂದಿದ್ದವರ ಕಡೆಗೂ ಅದೇ ನೋಟವನ್ನು ಮುಂದುವರಿಸಿದ. ಅವರು ಅಷ್ಟರಲ್ಲಿ ಗನ್ ತೆಗೆಯುವಷ್ಟರಲ್ಲಿ ಅವರಿಗೆ ಅವನು ಅಷ್ಟು ಸಮಯ ಕೊಡಲಿಲ್ಲ. ವೇಗವಾಗಿ ಹೋಗಿ ಮಧುನ ಪಕ್ಕಕ್ಕೆ ಸರಿಸಿ ಅವರ ಮೇಲೆ ಜಂಪ್ ಮಾಡಿ ಗನ್ ಹೊರಗೆ ಬರುವ ಮೊದಲೇ ಇಬ್ಬರನ್ನ ಮುಗಿಸಿಬಿಟ್ಟ ಕಿರಣ್. ಅದನ್ನು ನೋಡಿ ಮಧು ತನ್ನ 2 ಕೈಗಳನ್ನು ಬಾಯಿಗೆ ಅಡ್ಡ ಇಟ್ಟುಕೊಂಡು ಕಿರಣ್ ಕಡೆ ನೋಡುವಾಗ ಅವಳನ್ನೇ ತಿನ್ನುವಂತೆ ನೋಡುತ್ತಿದ್ದ ಅವನನ್ನು ನೋಡಿ ರಾವಣನ ಕೈಯಲ್ಲಿ ಇಂದು ಸಾವು ಖಚಿತ ಎಂದುಕೊಳ್ಳುತ್ತಾ ಮುಗ್ಧವಾಗಿ ಮುಖ ಇಟ್ಟುಕೊಂಡು ನಿಂತಳು. ಅವರಲ್ಲಿ ಒಬ್ಬ ಸ್ವಲ್ಪ ಅಲುಗಾಡಿದ್ದಕ್ಕೆ ಅವನನ್ನು ಕಾಲಿನಿಂದ ಒದ್ದು ಒಂದೇ ಒದೆಯುತ್ತಲೇ ತನ್ನ ದೃಷ್ಟಿಯನ್ನು ಮಾತ್ರ ಮಧು ಮೇಲಿಂದ ಸರಿಸದೆ ಹಾಗೆಯೇ ಡೆತ್ ಲುಕ್ ನೋಡುತ್ತಾ ಒಂದೊಂದೇ ಹೆಜ್ಜೆ ಹಾಕುತ್ತಾ ಮುಂದೆ ಬರುವಷ್ಟರಲ್ಲಿ ಮಧು ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಹಾಕುತ್ತಾ, ರಾವಣ್, ಮೊದಲು ನಾನು ಹೇಳುವುದನ್ನು ನಿಧಾನವಾಗಿ ಕೇಳು, ಅಸಲಿಗೆ ನಾನು ಎನ್ನುತ್ತಾ ಗೋಡೆಗೆ ಗುದ್ದಿ ನಿಂತು ಬಿಟ್ಟಳು ಮಧು. ಇನ್ನಷ್ಟು ಹಿಂದಕ್ಕೆ ಹೋಗಲು ದಾರಿ ಇಲ್ಲದೆ ಹಾಗೆಯೇ ನೋಡುತ್ತಾ ನಿಂತ ಮಧು ಹತ್ತಿರ ಬಂದು 2 ಕೈಗಳನ್ನು ಗೋಡೆಗೆ ಆನಿಸಿ, ನಿಲ್ಲಿಸಿಬಿಟ್ಟೆಯಾ, ಬರಲಿ ಆ ಕಾಗೆ ಧ್ವನಿ ಎಂದ ಕಿರಣ್ ಸೀರಿಯಸ್ ಆಗಿ ನೋಡುತ್ತಾ. ಆಹಾ, ನನ್ನದು ಕಾಗೆ ಧ್ವನಿಯಂತೆ, ಇವರದ್ದೇನು ಘಂಟಸಾಲ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿನೇನೋ, ಬಾಯಿ ಬಿಟ್ಟರೆ ಕಿರುಚಾಡುವುದೇ ಹೊರತು ಬೇರೇನು ಬರಲ್ಲ. ಇನ್ನು ನನ್ನನ್ನು ಎನ್ನುತ್ತಿದ್ದಾನೆ ನೋಡು. ಇವನ್ನೆಲ್ಲ ರಾವಣ್ಗೆ ಕೇಳಿಸುವಂತೆ ಅಂದರೆ ನನ್ನನ್ನು ಇಲ್ಲೇ ಹೂತು ಹಾಕಿಬಿಡ್ತಾನೆ. ಈಗಲೂ ಬಿಡ್ತಾನೆ ಅನ್ನೋ ನಂಬಿಕೆ ಅಂತೂ ಇಲ್ಲ. ಬಿಡು, ಅದು ಬೇರೆ ವಿಷಯ ಎಂದುಕೊಳ್ಳುತ್ತಾ ಹಾಗೆಯೇ ಸೈಲೆಂಟಾಗಿ ನಿಂತಳು ಮಧು. ಮಾತಾಡು ಎನ್ನುತ್ತಾ ಒಡೆಯಲು ಕೋಪದಿಂದ ಕೈ ಎತ್ತಿದ ಕಿರಣ್. ಮಧು ಕಣ್ಣು ಮುಚ್ಚಿಕೊಂಡು, ರಾವಣ್, ನಿನ್ನ ಏಟು ಬಿದ್ದರೆ ಸತ್ತು ಹೋಗ್ತೇನೆ, ಆಮೇಲೆ ನೀನು ಫೀಲ್ ಆದರೂ ಮರಳಿ ಬದುಕಿ ಬರಲಾರೆ, ಇನ್ನೊಮ್ಮೆ ಯೋಚಿಸು ಎಂದಳು ಜೋರಾಗಿ ಕಿರುಚುತ್ತಾ. ಅದಕ್ಕೆ ಸಿಕ್ಕಾಬಟ್ಟೆ ಕೋಪ ಬಂದಿದ್ದರೂ ಕಂಟ್ರೋಲ್ ಮಾಡಿಕೊಂಡು ಕೈ ಇಳಿಸಿ, ಗಿಳಿಗೆ ಹೇಳಿದಾಗೆ ಹೇಳಿ ಬಂದಿದ್ದೆ ಅಲ್ವಾ ಹೊರಗೆ ಹೋಗಬೇಡ ಅಂತ, ಯಾವುದಕ್ಕೆ ಬಂದೆ ಎನ್ನುತ್ತಾ ಮೆಲ್ಲಗೆ 2 ಪೆಟ್ಟು ಹಾಕಿದ ಕಿರಣ್. ರಾವಣ್ ಪ್ಲೀಸ್ ಎನ್ನುತ್ತಾ ಅಳುಮುಂಜಿ ಮುಖ ಮಾಡಿಕೊಂಡು ಕಿರಣ್ ಹೊಡೆದ ಜಾಗದಲ್ಲಿ ಉಜ್ಜಿಕೊಳ್ಳಲು ಶುರು ಮಾಡಿದಳು ಮಧು. ಬಾಯಿ ಮುಚ್ಚು, ಧ್ವನಿ ಎತ್ತಿದರೆ ಸಾಯಿಸಿ ಬಿಡುತ್ತೇನೆ, ಕಳ್ಳಿ ಮುಖದವಳೆ. ಅವನಿಗೂ ನಿನಗೂ ಕಾಲೇಜ್ ಹತ್ತಿರ ಏನು ಕೆಲಸ ಇತ್ತೇ ಅಂತ ಕೇಳಿದ ಕಿರಣ್ ಉರಿದು ನೋಡುತ್ತಾ. ದೇವ್ರೆ, ನೀನು ಹೀಗೆ ನೋಡುತ್ತಾ ಕೇಳಿದರೆ ನಾನೇನು ಹೇಳ್ತೀನಿ ಸ್ವಾಮಿ, ನನಗೆ ಎದೆಯಲ್ಲಿ ನೋವಾಗುತ್ತಿದೆ, ಈ ಟೆನ್ಷನ್ ನಾನು ತಡೆದುಕೊಳ್ಳಲಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ರಾವಣ್, ನನ್ನನ್ನು ಏನೋ ಮಾಡಬೇಕು ಅಂತ ನಿನಗೊಂದು ಐಡಿಯಾ ಇದೆ ಅಲ್ವಾ, ಅದೇನೋ ಮಾಡಿ ಮುಗಿಸಿಬಿಡು. ನೀನೇನು ಮಾಡ್ತೀಯೋ ಅನ್ನೋ ಟೆನ್ಷನ್ನಲ್ಲೇ ನಾನು ಈಗಾಗಲೇ ತುಂಬ ಸಾರಿ ಸತ್ತು ಹೋಗಿದ್ದೇನೆ ಎಂದಳು ಮಧು. ಓವರಾಗಿ ಆಡ್ತಿದೀಯಲ್ಲೇ, ನಿನಗೆ ಇಲ್ಲಿಲ್ಲ, ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಡಿ ಎಂದು ಗರಗರನೆ ಕೈ ಹಿಡಿದು ಎಳೆದುಕೊಂಡು ಹೋಗಿ ಕಾರ್ ಡೋರ್ ತೆಗೆದು ಒಳಗೆ ತಳ್ಳಿದ ಕಿರಣ್. ಕಿರಣ್ ಹಿಡಿದುಕೊಂಡಿದ್ದ ಕೈಯನ್ನು ನೋಡಿಕೊಂಡಳು. ಕಿರಣ್ ಬೆರಳುಗಳು ಕೆಂಪಗೆ ಅಚ್ಚು ಬಿದ್ದಿದ್ದಕ್ಕೆ ಎಷ್ಟು ಮೂಳೆಗಳು ಮುರಿದು ಹೋದವೋ ಎಂದುಕೊಳ್ಳುತ್ತಾ ಕಾರು ಒಳಗೆ ತಳ್ಳುವಾಗ ಮೊಣಕಾಲು ಕಾರಿಗೆ ಗುದ್ದಿದ್ದರಿಂದ ಅಲ್ಲಿಯೂ ಉಜ್ಜಿಕೊಳ್ಳುತ್ತಿದ್ಲು ಮಧು. ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡಿ ಹಾದಿ ಉದ್ದಕ್ಕೂ ಒಂದು ಮಾತು ಆಡದೆ ಮಧುನ ಮನೆ ಹತ್ತಿರ ಬಿಟ್ಟು ಒಳಗೆ ಹೋಗಿ ಸಾಯಿ, ಹೊರಗೆ ಕಾಲಿಟ್ಟರೆ ನನ್ನ ಕೈಯಲ್ಲಿ ಸತ್ತೆ ಎನ್ನುತ್ತಾ ಕಾರ್ ರಿವರ್ಸ್ ತೆಗೆದು ಹೋಗುತ್ತಿದ್ದ ಕಿರಣ್ ಮುಖ ನೋಡಿ, ಎಲ್ಲಿಗೆ ಹೋಗ್ತಿದ್ದೀಯಾ ರಾವಣ್ ಎಂದು ಕೇಳಿದಳು ಮಧು. ಕಿರಣ್ ಒಂದು ಸೀರಿಯಸ್ ಲುಕ್ ಕೊಟ್ಟು ಗೇರ್ ಬದಲಿಸಿ ವೇಗವಾಗಿ ಅಲ್ಲಿಂದ ಹೊರಟು ಹೋದ. ಹೀಗೋ, ನನ್ನನ್ನು ಇಲ್ಲಿಗೆ ಯಾಕೆ ಕರೆತಂದಿದ್ದೀರಿ, ನಿಮಗೇನು ಬೇಕು, ಅಸಲಿಗೆ ನಾನು ಯಾರು ಎಂದುಕೊಂಡಿದ್ದೀರಿ, ನೀವು ನನ್ನನ್ನು ಹೀಗೆ ಕರೆತಂದಿದ್ದೀರಿ ಎಂದು ನನ್ನ ಡ್ಯಾಡ್ಗೆ ತಿಳಿದರೆ ಅನಗತ್ಯವಾಗಿ ನಿಮ್ಮ ಪ್ರಾಣಗಳೇ ಹೋಗುತ್ತವೆ. ನನ್ನಿಂದ ನೀವು ಸತ್ತು ನಿಮ್ಮ ಫ್ಯಾಮಿಲಿಗಳು ಸಂಕಟ ಪಡುವುದು ನನಗೆ ಇಷ್ಟವಿಲ್ಲ. ಸೊ ನನ್ನನ್ನು ಬಿಟ್ಬಿಡಿ, ನಮ್ಮ ಡ್ಯಾಡ್ಗೆ ಹೇಳಿ ನಿಮಗೇನು ಮಾಡದಿರೋ ಹಾಗೆ ನಾನು ನೋಡ್ಕೊಳ್ತೀನಿ, ನನ್ನನ್ನು ಬಿಟ್ಬಿಡಿ ಎಂದು ಜೋರಾಗಿ ಕಿರುಚಿದ ರಿಹಾನ್. ಯಾರು ತನ್ನ ಕೂಗನ್ನು ಗಮನಿಸದಿದ್ದಕ್ಕೆ ಕಿರಿಕಿರಿ ಉಂಟಾಗಿ, ಗೋ ಟು ಹೆಲ್, ಒಳ್ಳೆಯದು ಹೇಳಿದರೆ ಯಾರೂ ಕೇಳಲ್ಲ, ನಮ್ಮ ಡ್ಯಾಡ್ ಮೊದಲೇ ಹೇಳಿದ್ದರು, ಪ್ರಪಂಚ ನಾನು ಅಂದುಕೊಂಡಷ್ಟು ಸುಂದರವಾಗಿಲ್ಲ ಎಂದು. ಈ ಕ್ರೂರ ಜನರಿಂದ ತುಂಬಿ ಹೋಗಿದೆ ಎಂದು ನಾನು ಕೇಳಬೇಕಲ್ಲ.
ನನಗೆ ಹೀಗೆಯೇ ಆಗಬೇಕು ಎಂದುಕೊಳ್ಳುತ್ತಾ, ಡ್ಯಾಡ್ ಯು ಆರ್ ರೈಟ್, ಪ್ಲೀಸ್ ಫಾಸ್ಟಾಗಿ ನನ್ನನ್ನು ಹುಡುಕೋ, ನನಗೆ ಇಲ್ಲಿ ಉಸಿರುಗಟ್ಟುತ್ತಿದೆ ಅಂದ ರಿಹಾನ್. ಧನಂಜಯ್ ಮಗನ ಫೋಟೋವನ್ನು ಸವರುತ್ತಾ, ಹೆದರಬೇಡ ಮಗ್ನೆ, ನೀನು ಎಲ್ಲಿದ್ದರೂ ಡ್ಯಾಡಿ ಹುಡುಕಿ ಹಿಡಿಯುತ್ತಾನೆ. ನಾನು ಹೇಳಿದೆ ಅಲ್ವಾ ಆ ಕಿರಣ್ ಹತ್ತಿರ ಹೋಗಬೇಡ ಅಂತ. ನನ್ನ ಮಾತು ಕೇಳಿದೆಯಾ? ಈಗ ನೋಡು ಎನ್ನುತ್ತಾ ಚಂದವಾಗಿ ನಗುತ್ತಿರುವ ರಿಹಾನ್ ಫೋಟೋವನ್ನು ಎದೆಗೆ ಅಪ್ಪಿಕೊಂಡನು ಧನಂಜಯ್. ತನ್ನ ಮನುಷ್ಯರಿಗೆ ಫೋನ್ ಮಾಡಿ ರಿಹಾನ್ಗೆ ಊಟ ಹಾಕಲು ಹೇಳಿದ ರಾಘವ. ಅವರು ಊಟ ತೆಗೆದುಕೊಂಡು ರಿಹಾನ್ ಹತ್ತಿರ ಹೋದರು. ನನಗೇನು ಬೇಡ, ನಾನು ಮನೆಗೆ ಹೋದ ಮೇಲೆಯೇ ತಿನ್ನುತ್ತೇನೆ. ಪ್ಲೀಸ್ ನನ್ನನ್ನು ಬಿಟ್ಟುಬಿಡಿ, ಇಲ್ಲದಿದ್ದರೆ ನಿಜವಾಗಿಯೂ ನಿಮ್ಮ ಪ್ರಾಣ ಹೋಗುತ್ತದೆ. ನಮ್ಮ ಡ್ಯಾಡ್ ಸಂಗತಿ ನಿಮಗೆ ಗೊತ್ತಿಲ್ಲ. ಅವರು ನೋಡಲು ಹ್ಯಾಂಡ್ಸಮ್ ಆಗಿರ್ತಾರೆ, ಆದರೆ ತುಂಬ ಡೇಂಜರಸ್. ನನ್ನ ತಂಟೆಗೆ ಬಂದಿದ್ದೀರಿ ಅಂತ ತಿಳಿದರೆ ಯಾರನ್ನು ಬದುಕಲು ಬಿಡಲ್ಲ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಅಂದ ರಿಹಾನ್. ಅವನು ರಿಹಾನ್ ಕೈ ಬಿಚ್ಚದೆ ತಾನೇ ಕಲಸಿ ತುತ್ತು ಇಡಲು ಹೋದ. ಏಯ್, ನೀನು ಕೈ ಇಟ್ಟರೆ ನಾನು ಬಾಯಿಗೆ ಹಾಕಿಕೊಳ್ಳಲ್ಲ, ಸ್ಪೂನ್ ತೆಗೆದುಕೊಂಡು ಬಾ ಎಂದು ಬೆದರಿಸಿದ ರಿಹಾನ್. ಆ ಮಾತು ಕೇಳಿ ಅವನು ಕೈ ಇಡುವುದನ್ನು ನಿಲ್ಲಿಸಿ ಸ್ಪೂನ್ ತರಿಸಿದ. ದಟ್ಸ್ ಗುಡ್. ಆಗಲೇ ಎಲ್ಲಿದ್ರಿ ಅಂತ ಕೇಳಿದ. ಇಲ್ಲೇ ಇದ್ದೀವಿ, ಬಾಯಿ ಮುಚ್ಚಿಕೊಂಡು ತಿನ್ನು. ಇಲ್ಲಿ ನಮ್ಮ ಸರ್ಗಿಂತ ತೋಪುಗಳು ಯಾರೂ ಇಲ್ಲ. ಚೌಧರಿಯವರ ಹೆಸರು ಕೇಳಿದ್ದೀಯಾ ಎಂದು ಅವನು ರಿಹಾನ್ ಕಡೆ ನೋಡುತ್ತಾ ಕೇಳಿದ. ಹ್ಞೂ ಕೇಳಿದ್ದೇನೆ ಅಂದ ರಿಹಾನ್ ಪೋಸ್ ಕೊಡುತ್ತಾ. ಕೇಳಿಯೂ ಹೀಗೆ ಭಯ ಇಲ್ಲದೆ ಮಾತನಾಡ್ತಿದ್ದೀಯಾ ಎಂದು ಅವನು ಊಟ ಉಣಿಸುತ್ತಾ ಕೇಳಿದ. ತನ್ನನ್ನು ನೋಡಿ ತಾನೇ ಹೆದರುವುದು ಎಲ್ಲಾದರೂ ನೋಡಿದ್ದೀಯಾ? ಹೋಗಲಿ, ಕೇಳಿದ್ದೀಯಾ ಎಂದು ಕೇಳಿದ ರಿಹಾನ್. ಏನೋ ಅಂದ ಅವನು ಅರ್ಥವಾಗದಂತೆ ಮುಖ ಮಾಡಿ. ಏಯ್, ನಾನು ಶುದ್ಧ ಕನ್ನಡದಲ್ಲೇ ತಾನೇ ಮಾತನಾಡಿದ್ದು. ಅದೇನೋ ನಾನು ಉರ್ದು ಅರೇಬಿಕ್ ಭಾಷೆಯಲ್ಲಿ ಮಾತನಾಡಿದ ಹಾಗೆ ಮುಖ ಮಾಡಿದೆಯಲ್ಲ, ಯಾಕೆ ಎಂದು ಕೇಳಿದ. ನಿಜವಾಗಿಯೂ ಅರ್ಥವಾಗಲಿಲ್ಲ. ಆದರೂ ಪರವಾಗಿಲ್ಲ ಬಿಡು ಅಂದ ಅವನು ಹಗುರವಾಗಿ ತೆಗೆದುಕೊಳ್ಳುತ್ತಾ. ನೋ, ನಾನು ಏನಾದರೂ ಹೇಳಿದರೆ ಅರ್ಧಕ್ಕೆ ಬಿಡಲ್ಲ. ನಿನಗೆ ಫುಲ್ ಕ್ಲಾರಿಟಿ ಆಗಿ ಹೇಳ್ತೀನಿ. ನೀನೇನು ಕೇಳಿದೆ? ಚೌಧರಿಯವರು ಗೊತ್ತುಂಟಾ ಎಂದು ಅಷ್ಟೇ ತಾನೇ ಅಂದ ರಿಹಾನ್ ತೃಪ್ತಿಯಾಗಿ ತಿನ್ನುತ್ತಾ. ಹ್ಞೂ ಅಂದ ಅವನು. ನಾನೇನು ಹೇಳಿದೆ ಎಂದು ಕೇಳಿದ ರಿಹಾನ್. ಗೊತ್ತು ಅಂದೆ ಅಂದ ಅವನು. ಯಾ ಗುಡ್, ನಿನಗೆ ಮೆಮೊರಿ ಪವರ್ ಸ್ವಲ್ಪ ಜಾಸ್ತಿಯೇ ಇದೆ ಎನ್ನುತ್ತಾ, ಅದಕ್ಕೆ ನೀನೇನು ಅಂದೆ? ಆ ಹೆಸರು ಕೇಳಿದರೆ ಭಯ ಇಲ್ವಾ ಅಂತ ಅಷ್ಟೇ ತಾನೇ ಅಂದ ರಿಹಾನ್. ಹ್ಞೂ ಅಂದ ಅವನು. ಅದಕ್ಕೆ ನಾನೇನು ಅಂದೆ? ತನ್ನನ್ನು ನೋಡಿ ತಾನೇ ಎಲ್ಲಾದರೂ ಹೆದರುತ್ತಾರಾ ಎಂದು. ಅಂದರೆ ನನ್ನನ್ನು ನೋಡಿ ನಾನು ಹೆದರುವುದು ಏನು ಚೆನ್ನಾಗಿರುತ್ತೆ ಅಂದ ರಿಹಾನ್ ಮುಖವನ್ನು ವಿಚಿತ್ರವಾಗಿ ಇಟ್ಟುಕೊಂಡು ನೋಡುತ್ತಾ. ಹಾಗಂದರೆ ಅಂದ ಅವನು ಮತ್ತೆ ಪ್ರಶ್ನಾರ್ಥಕ ಮುಖ ಇಟ್ಟುಕೊಂಡು ನೋಡುತ್ತಾ. ಅರೆ ಬುದ್ಧು, ಚೌಧರಿ ಅಂದರೆ ನಾನೇ. ನನ್ನನ್ನು ನೋಡಿ ನಾನು ಹೆದರುವುದು ಏನು ಸಿಲಿಯಾಗಿಲ್ಲ ಅಂದ ರಿಹಾನ್. ವಾಟ್ ಅಂದ ಅವನು ಇನ್ನೂ ಆಶ್ಚರ್ಯವಾಗಿ ನೋಡುತ್ತಾ. ಹೌದು, ಚೌಧರಿ ಅಂದರೆ ನಾನೇ. ನನ್ನ ಹೆಸರು ರಿಹಾನ್, ಪೂರ್ತಿ ಹೆಸರು ರಿಹಾನ್ ಚೌಧರಿ ಅಂದ ಕಣ್ಣು ಆರಿಸಿ ಹೇಳುತ್ತಾ. ಹೌದಾ ಎನ್ನುತ್ತಾ, ನಾನು ಹೇಳುತ್ತಿರುವುದು ನಿನ್ನ ಬಗ್ಗೆ ಅಲ್ಲ, ದೊಡ್ಡ ಸರ್ ಚೌಧರಿಯವರ ಬಗ್ಗೆ ಅಂದ ಅವನು. ಅರೆ, ನನಗೆ ಯಾವ ಚೌಧರಿ ಅಂದರೂ ಭಯ ಇಲ್ಲ. ಬೇಕಿದ್ದರೆ ಅವರನ್ನೇ ಬರಹೇಳು, ನಾನು ಮಾತನಾಡುತ್ತೇನೆ. ಅಸಲಿಗೆ ನನ್ನನ್ನು ಯಾಕೆ ಕರೆತಂದಿದ್ದಾನೋ ಅವನನ್ನೇ ನೇರವಾಗಿ ಕೇಳಿಬಿಡುತ್ತೇನೆ ಅಂದ ರಿಹಾನ್. ಏನು ಕೇಳುವುದು? ಇಷ್ಟು ವರ್ಷಗಳಾದರೂ ಅವರ ಮುಂದೆ ನಿಲ್ಲಲಿಕ್ಕೆ ನಮಗೆ ಕಾಲು ನಡುಗುತ್ತವೆ. ಇನ್ನು ಈ ಪುಟ್ಟ ಹುಡುಗ ನೀನು ಹೆದರಿ ಜ್ವರ ತರಿಸಿಕೊಳ್ಳುತ್ತೀಯ. ನನ್ನ ಮಾತು ಕೇಳಿ ಇಟ್ಟಿದ್ದನ್ನು ತಿಂದು ಸುಮ್ಮನೆ ಮಲಗು ಎಂದು ಹೇಳಿದ ಅವನು. ನೋ, ನಿಂತರೆ ಕಾಲು ನಡುಗುತ್ತವೆ ಅಂದೆ ಅಲ್ವಾ? ಹಾಗಿರುವಾಗ ನಿಲ್ಲುವುದು ಏಕೆ? ಕುಳಿತು ಮಾತನಾಡಿದರೆ ಸರಿ ಹೋಗುತ್ತೆ ಅಲ್ವಾ ಅಂದ ರಿಹಾನ್. ಅವರ ಮುಂದೆ ಕುಳಿತು ಮಾತನಾಡುತ್ತೀಯಾ? ಏನು ಬದುಕಬೇಕಂತ ಇಲ್ವಾ ಅಂದ ಅವನು ರಿಹಾನ್ ಕಡೆ ನೋಡುತ್ತಾ. ಅರೆ, ಕುಳಿತು ಮಾತನಾಡಿದರೆ ಸಾಕು ಸಾಯಿಸಿ ಬಿಡ್ತಾರಾ? ಅಸಲಿಗೆ ಅವನು ಮನುಷ್ಯನಾ ಇಲ್ಲ ರಾಕ್ಷಸನಾ? ಯು ನೋ, ನಿನಗೆ ನನ್ನ ಸಂಗತಿ ಗೊತ್ತಿಲ್ಲ. ನೋಡಲು ಕ್ಯೂಟಾಗಿ ಇರುತ್ತೇನೆ. ನನಗೆ ಕೋಪ ಬಂದರೆ ನಿನಗೆ ನಿನ್ನ ಚೌಧರಿಗೆ ಸಿಡಿದು ಹೋಗುತ್ತೆ ಅಂದ ರಿಹಾನ್ ಕೋಪವಾಗಿ ನೋಡುತ್ತಾ. ರಿಹಾನ್ ಹಾಗೆ ಕಿರುಚುತ್ತಿದ್ದರೆ ಅವನಿಗೆ ನಗು ಬರಲು ಶುರುವಾಗಿ ಅವನ ಕಡೆ ಸೀರಿಯಸ್ ಆಗಿ ನೋಡುತ್ತಾ, ನಾನೇನಾದರೂ ಕಾಮಿಡಿ ಮಾಡಿದ್ದೀನಾ ಹಾಗೆ ನಗ್ತಿದ್ಯಾ ಅಂದ ರಿಹಾನ್. ಇದು ಕಾಮಿಡಿ ಅಲ್ಲದೆ ಇನ್ನೇನು? ಓಕೆ, ಇನ್ನು ಮಾತನಾಡಿದ್ದು ಸಾಕು, ನೀರು ಕುಡಿ ಎಂದು ನೀರು ಕುಡಿಸಿದ ಅವನು.
ಮಧುನ ಬಿಟ್ಟು ಕಾರನ್ನು ಚೌಧರಿ ತಾತನ ಮನೆ ಕಡೆ ಓಡಿಸಿದ ಕಿರಣ್. ನಾನು ಅಂದುಕೊಳ್ಳುತ್ತಲೇ ಇದ್ದೆ, ಇಂತಹುದೇ ಏನೋ ನಡೆಯುತ್ತದೆ ಎಂದು. ಛೆ, ನಾನು ಮೊದಲೇ ಅಲರ್ಟ್ ಆಗಿರಬೇಕಿತ್ತು. ತಪ್ಪು ಮಾಡಿದೆ ತಾತಯ್ಯ. ಇದರಲ್ಲಿ ರಿಹಾನ್ನನ್ನು ಎಳೆದು ಎಲ್ಲವನ್ನ ಗೊಂದಲ ಮಾಡಿಬಿಟ್ಟೆ. ಅತ್ತ ರ್ಯಾಬಿಟ್, ಇತ್ತ ಕೌಶಿಕ್ನನ್ನು ಅಪಾಯಕ್ಕೆ ಸಿಲುಕಿಸಿದೆ. ರಿಹಾನ್ನನ್ನು ಏನೂ ಮಾಡಿಲ್ವಲ್ಲ? ಓ ನೋ, ಅವನು ತುಂಬ ಮುಗ್ಧ. ಅವನ ಅಪ್ಪನಿಗೋಸ್ಕರ ರಿಹಾನ್ನನ್ನು ನೋಯಿಸುವುದು ಅನ್ಯಾಯ ತಾತಯ್ಯ. ಆ ಧನಂಜಯ್ ಅಂದರೆ ನನಗೇನು ಭಯ ಇಲ್ಲ. ನನ್ನ ತಮ್ಮನನ್ನು ನಾನು ಹೇಗಾದರೂ ಕರೆತರುತ್ತೇನೆ. ಆದರೆ ರಿಹಾನ್ಗೆ ಯಾವುದೇ ತೊಂದರೆ ಬರಲು ಬಿಡಲ್ಲ ಎಂದು ಅಂದುಕೊಂಡ ಕಿರಣ್. ಹಾಗೆ ಅಂದುಕೊಳ್ಳುತ್ತಿರುವಾಗಲೇ ಕಾರ್ ಗೇಟ್ ಒಳಗೆ ಪ್ರವೇಶಿಸಿತು. ಕಾರ್ ಇಳಿದು ಕೋಪದಿಂದ ಒಳಗೆ ಹೋದ ಕಿರಣ್. ಒಳಗಡೆ ಹೋಗಿ ತಾತಯ್ಯ ತಾತಯ್ಯ ಎಂದು ಕಿರಣ್ ಜೋರಾಗಿ ಕೂಗಿದ. ಆಗಲೇ ಮೆಟ್ಟಿಲುಗಳ ಮೂಲಕ ಕೆಳಗಡೆ ಬರುತ್ತಿದ್ದ ರಾಘವ ಕಿರಣ್ಣನ್ನು ನೋಡಿ, ಕಿರಣ್, ಈ ಸಮಯದಲ್ಲಿ ಇಲ್ಲಿ ಏನಾದರೂ ಕೆಲಸವಿದೆಯೇ ಎಂದು ತುಂಬ ಸಾಧಾರಣವಾಗಿ ಮಾತನಾಡುತ್ತಾ ಕೇಳಿದ. ರಾಘವ ಅವರೇ, ತಾತಯ್ಯ ಎಲ್ಲಿದ್ದಾರೆ? ನೋನೋ, ರಿಹಾನ್ ಎಲ್ಲಿದ್ದಾನೆ ಎಂದು ಕಿರಣ್ ಕೋಪದಿಂದ ನೋಡುತ್ತಾ ಕೇಳಿದ. ರಿಹಾನ್ ಇಲ್ಲಿ ಯಾಕೆ ಇರುತ್ತಾನೆ ಕಿರಣ್ ಎಂದು ರಾಘವ ಕೇಳಿದ. ಪ್ಲೀಸ್ ರಾಘವ ಅವರೇ, ನಾನು ಈಗ ಅಸಲು ಜೋಕಿಂಗ್ ಮೂಡ್ನಲ್ಲಿ ಇಲ್ಲ. ರಿಹಾನ್ನನ್ನು ಕರೆಯಿರಿ ಎಂದು ಸೀರಿಯಸ್ ಆಗಿ ಕೇಳಿದ ಕಿರಣ್. ನಾನು ಕೂಡ ಇಂತಹ ಗಂಭೀರ ವಿಷಯಗಳಲ್ಲಿ ಜೋಕ್ ಮಾಡಲ್ಲ. ರಿಹಾನ್ಗೆ ಏನಾಯಿತು ಎಂದು ರಾಘವ ಮರುಪ್ರಶ್ನೆ ಹಾಕಿದ. ಓಹೋ, ಪ್ಲೀಸ್ ಸ್ಟಾಪ್ ಇಟ್ ರಾಘವ ಅವರೇ. ರಿಹಾನ್ನನ್ನು ಬೆಳಿಗ್ಗೆ ಕಿಡ್ನ್ಯಾಪ್ ಮಾಡಿದ್ದಾರೆ. ಅದು ನೀವೇ ಎಂದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿ ಅವನನ್ನು ಕಿಡ್ನ್ಯಾಪ್ ಮಾಡುವ ಅವಶ್ಯಕತೆ ಬೇರೆ ಯಾರಿಗೂ ಇಲ್ಲ. ಅವನಿಗೆ ಏನಾದರೂ ಆದರೆ ನಾನು ಸುಮ್ಮನೆ ಇರಲ್ಲ ಎಂದು ಕಿರಣ್ ಕೋಪದಿಂದ ಎಚ್ಚರಿಕೆ ನೀಡಿದ. ಏನಿದು ಗಲಾಟೆ ಎನ್ನುತ್ತಾ ಕೆಳಗಡೆ ಬಂದ ಚೌಧರಿ. ಏನಿಲ್ಲ ಸರ್, ಕಿರಣ್ ಏನೋ ತಪ್ಪು ತಿಳಿದುಕೊಂಡಿದ್ದಾರೆ. ಆ ಧನಂಜಯ್ ಮಗ ರಿಹಾನ್ ಕಿಡ್ನ್ಯಾಪ್ ಆಗಿದ್ದಾನಂತೆ. ಅದನ್ನು ನಾವೇ ಮಾಡಿದ್ದೇವೆ ಎಂದು ಅಂದುಕೊಂಡಿದ್ದಾರೆ ಎಂದ ರಾಘವ. ವಾಟ್, ಧನಂಜಯ್ ಮಗ ಕಿಡ್ನ್ಯಾಪ್ ಆಗಿದ್ದಾನಾ? ಯಾವಾಗ, ಹೇಗೆ ಎಂದು ಚೌಧರಿ ಆಶ್ಚರ್ಯದಿಂದ ಕೇಳುತ್ತಾ ಸೋಫಾದಲ್ಲಿ ಕುಳಿತುಕೊಂಡನು. ರಾಘವ ಮತ್ತು ತಾತಯ್ಯ ಇಬ್ಬರು ಎಷ್ಟು ಚೆನ್ನಾಗಿ ಸುಳ್ಳು ಹೇಳುತ್ತಿದ್ದಾರೆ ಎಂಬುದು ಕಿರಣ್ಗೆ ಅರ್ಥವಾಗುತ್ತಿದ್ದರೂ ಸಮಾಧಾನ ಮಾಡಿಕೊಳ್ಳುತ್ತಾ, ಪ್ಲೀಸ್ ತಾತಯ್ಯ, ಅದನ್ನು ನೀವೇ ಮಾಡಿಸಿದ್ದು ಎಂದು ನನಗೆ ಚೆನ್ನಾಗಿ ಗೊತ್ತು. ರಾಘವ ಅವರಿಗೆ ಅವನನ್ನು ಬಿಟ್ಟು ಬಿಡಲು ಹೇಳು. ಅವನು ತುಂಬ ಒಳ್ಳೆಯವನು. ಧನಂಜಯ್ಗೆ ಮತ್ತು ನನಗೆ ಮಧ್ಯ ನೂರಾರು ಗಲಾಟೆಗಳಿರಬಹುದು. ಅದಕ್ಕೂ ಅವನಿಗೂ ಯಾವುದೇ ಸಂಬಂಧವಿಲ್ಲ. ನನಗೆ ಅವನ ಮೇಲೆ ಯಾವುದೇ ಕೋಪವಿಲ್ಲ. ಅವನನ್ನು ಅಡ್ಡ ಇಟ್ಟುಕೊಂಡು ಧನಂಜಯ್ ಮೇಲೆ ಗೆಲ್ಲುವ ಉದ್ದೇಶ ನನಗಂತೂ ಇಲ್ಲವೇ ಇಲ್ಲ. ಅಮಾಯಕರನ್ನು ನೋಯಿಸಿ ಬರುವ ಗೆಲುವು ನನಗವಶ್ಯಕತೆ ಇಲ್ಲ. ನನಗೆ ಗೊತ್ತು, ಇದೆಲ್ಲವನ್ನು ನೀನು ನನಗಾಗಿಯೇ ಮಾಡುತ್ತಿದ್ದೀಯಾ ಎಂದು. ಆದರೆ ನನಗೆ ಇಂತಹ ಸಹಾಯ ಬೇಡ ತಾತಯ್ಯ. ಪ್ಲೀಸ್ ರಿಹಾನ್ನನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ಧನಂಜಯ್ಗೂ ನನಗೂ ವ್ಯತ್ಯಾಸವೇ ಇಲ್ಲದಂತಾಗುತ್ತದೆ. ನನ್ನಿಂದ ಅವನಿಗೆ ಏನಾದರೂ ತೊಂದರೆಯಾದರೆ ನನ್ನನ್ನು ನಾನು ಈ ಜನ್ಮದಲ್ಲಿ ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ರಾತ್ರಿ ವೇಳೆ ನಿದ್ದೆ ಕೂಡ ಮಾಡಲು ಆಗಲ್ಲ ಅಂದ ಕಿರಣ್. ಮೊಮ್ಮಗ ಮಾತನಾಡುತ್ತಿರುವಷ್ಟು ಹೊತ್ತು ಅಡ್ಡಪಡಿಸದೆ ಪೂರ್ತಿ ಹೇಳಲು ಬಿಟ್ಟು, ಮೊದಲನೆಯದಾಗಿ ನಿನಗೊಂದು ಹೇಳಬೇಕು ಮೊಮ್ಮಗನೇ. ನಾನು ಆ ಧನಂಜಯ್ ಮಗನನ್ನು ಕಿಡ್ನ್ಯಾಪ್ ಮಾಡಿಸಿಲ್ಲ. ಒಂದು ವೇಳೆ ಮಾಡಿಸಿದ್ದೇನೆಂದೇ ಇಟ್ಟುಕೊಳ್ಳೋಣ. ನಾನಿಲ್ಲಿ ಕಿಡ್ನ್ಯಾಪ್ ಮಾಡಿದ ಉದ್ದೇಶ ನೋಡುತ್ತೇನೆಯೇ ಹೊರತು ಅವನು ಒಳ್ಳೆಯವನ ಕೆಟ್ಟವನ ಎಂಬುದು ನನಗೆ ಮುಖ್ಯವಲ್ಲ. ಇನ್ನೊಂದು, ನಾನು ಬಿಸ್ನೆಸ್ನಲ್ಲಿ ಲಾಭ ನಷ್ಟಗಳನ್ನು ಮಾತ್ರ ನೋಡುತ್ತೇನೆ. ಒಳ್ಳೆಯದು ಕೆಟ್ಟದ್ದನ್ನು ಅಸಲು ನೋಡಲ್ಲ. ಇನ್ನು ಯಾರಾದರೂ ನನ್ನ ತಂಟೆಗೆ ಅಥವಾ ನನ್ನವರ ತಂಟೆಗೆ ಬರುತ್ತಿದ್ದಾರೆ ಎಂದು ತಿಳಿದರೆ ಅವರನ್ನು ಏನು ಮಾಡಬೇಕು, ಹೇಗೆ ತಡೆಯಬೇಕು ಎಂಬುದು ನನಗೆ ಚೆನ್ನಾಗಿ ಗೊತ್ತು ಅಂದ ಚೌಧರಿ. ಹಾಂ, ಈಗ ನನಗೊಂದು ಅರ್ಥವಾಯಿತು. ನೀನು ಮತ್ತು ಧನಂಜಯ್ ಇಬ್ಬರು ಒಂದೇ ಎಂದು. ವ್ಯತ್ಯಾಸ ಇಷ್ಟೇ, ಅವನು ನನಗೆ ತೊಂದರೆ ಕೊಡುತ್ತಿದ್ದಾನೆ, ನೀನು ನನ್ನ ಪಕ್ಕದಲ್ಲಿದ್ದೀಯ ಅಷ್ಟೇ ಎಂದು ಕಿರಣ್ ಚೌಧರಿ ಕಡೆಗೆ ತಣ್ಣನೆಯ ದೃಷ್ಟಿಯಿಂದ ನೋಡುತ್ತಾ ಹೇಳಿದ. ಕಿರಣ್ ಎಂದು ಜೋರಾಗಿ ಕಿರುಚಿದ ರಾಘವ ಇರಲಿ ಎಂದು ಚೌಧರಿ ಕೈ ಎತ್ತಿ ಸನ್ನೆ ಮಾಡಿದ. ನೋ, ನಾನು ಮತ್ತು ಧನಂಜಯ್ ಒಬ್ಬರೇ ಅಲ್ಲ. ನಾನು ಹಣಕ್ಕಾಗಿ ಮನುಷ್ಯರನ್ನು ಎಂದಿಗೂ ಕೊಂದಿಲ್ಲ. ಅವರು ನನಗೆ ಅಡ್ಡ ಬರುತ್ತಿದ್ದರೆ ಎಂದಾಗ ಎಚ್ಚರಿಕೆ ನೀಡುತ್ತೇನೆ. ಕೇಳದಿದ್ದಾಗ ಮಾತ್ರ ಪ್ರಾಣ ತೆಗೆಯುತ್ತೇನೆ ಅಂದ ಚೌಧರಿ ಮೊಮ್ಮಗನ ಕಡೆ ನೋಡುತ್ತಾ. ಧನಂಜಯ್ ಕೂಡ ಹೀಗೆಯೇ ಅಂದುಕೊಳ್ಳುತ್ತಿದ್ದಾನೆ ತಾತಯ್ಯ. ತನ್ನ ಗುರಿಗೆ ನಾವು ಅಡ್ಡವಾಗಿದ್ದೇವೆ, ಅದಕ್ಕೆ ದೂರ ಮಾಡುತ್ತಿದ್ದೇನೆ ಎಂದುಕೊಳ್ಳುತ್ತಾನೆ. ಆ ಪ್ರಕ್ರಿಯೆಯಲ್ಲಿ ರ್ಯಾಬಿಟ್ನ ಅಣ್ಣನಂತಹವರು ಸಿಲುಕಿಕೊಂಡರು. ಅವರನ್ನು ಹಾಗೆಯೇ ದೂರ ಮಾಡುತ್ತಾನೆ. ಸೇಮ್
ಈಗ ನೀನು ರಿಹಾನ್ನನ್ನು ಕರೆತಂದಿದ್ದೀಯಲ್ಲ, ಹಾಗೆಯೇ. ಈಗ ಹೇಳು, ಇನ್ನು ನಿನಗೂ ಆ ಧನಂಜಯ್ಗೂ ಏನು ವ್ಯತ್ಯಾಸ ಎಂದು ಕಿರಣ್ ಕೇಳಿದ. ನಾನು ನನ್ನದಲ್ಲದ ವಸ್ತುವಿಗಾಗಿ, ಅಂದರೆ ಬೇರೆಯವರ ಸ್ವತ್ತಿಗಾಗಿ ಆಸೆಪಟ್ಟು ಮರ್ಡರ್ಗಳನ್ನು ಎಂದಿಗೂ ಮಾಡಿಸಿಲ್ಲ ಅಂದ ಚೌಧರಿ. ಆದರೂ ದೊಡ್ಡ ವ್ಯತ್ಯಾಸವೇನೂ ಇಲ್ಲ ಬಿಡು ತಾತಯ್ಯ, ಹೇಳಿದ್ನಲ್ಲ. ಅಮಾಯಕರ ರಕ್ತ ಸುರಿಸಿ ಬರುವ ರಕ್ತದ ಅನ್ನ ನನಗೆ ಬೇಡ, ನನಗೆ ರಿಹಾನ್ ಬೇಕು ಎಂದು ಕಿರಣ್ ನೇರವಾಗಿ ಚೌಧರಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಬೇಕು ಎಂದರೆ ಎಲ್ಲಿಂದ ತಂದು ಕೊಡಲಿ? ಅವನೇನು ನೋಟಿನ ಕಂತೆಗಳಲ್ಲವಲ್ಲ, ನೀನು ಕೇಳಿದ ಕೂಡಲೇ ಲಾಕರ್ನಿಂದ ತೆಗೆದುಕೊಡಲು. ನನ್ನ ಹತ್ತಿರ ಇಲ್ಲ ಅಂದರೂ ನೀನು ಕೇಳದೆ ನನ್ನ ಮೇಲೆ ಅನುಮಾನ ಪಡುತ್ತಿದ್ದೀಯ. ನೀನು ಇಷ್ಟೊಂದು ಪಟ್ಟು ಹಿಡಿದು ಕೇಳುತ್ತಿದ್ದೀಯ ಅಂದ ಮೇಲೆ ನನಗೆ ಸ್ವಲ್ಪ ಸಮಯ ಕೊಡು, ಹುಡುಕಿಸಿ ಕೊಡುತ್ತೇನೆ ಅಂದ ಚೌಧರಿ ತುಂಬ ಕೂಲಾಗಿ ಮಾತಾಡುತ್ತಾ. ಓ ಗಾಡ್, ಇದಕ್ಕೆ ನಮ್ಮ ಅಮ್ಮ ಇಷ್ಟು ದಿನ ನಿನ್ನನ್ನು ಬಿಟ್ಟು ದೂರ ಇದ್ದಿದ್ದು. ನೀನೊಬ್ಬ ಹುಚ್ಚ ಅಂದ ಕಿರಣ್ ಕೋಪದಿಂದ ನೋಡುತ್ತಾ. ಐ ನೋ, ನನಗೆ ಗೊತ್ತು ಅಂದ ಚೌಧರಿ. ಅದಕ್ಕೆ ಕಿರಣ್ನ ಸಹನೆ ಪೂರ್ತಿಯಾಗಿ ನಶಿಸಿ ಹೋಗಿ, ನಿನ್ನ ಈ ಬೋಡಿ ಸಹಾಯ ನನಗೇನು ಬೇಡ, ನಾನೇ ಹುಡುಕಿಕೊಳ್ಳುತ್ತೇನೆ. ಇಲ್ಲಿಯವರೆಗೆ ಮಾಡಿದ ಸಹಾಯ ಸಾಕು ಎನ್ನುತ್ತಾ ವೇಗವಾಗಿ ಕೈ ಮುಗಿದಾಗ ದೊಡ್ಡ ಶಬ್ದವೇ ಆಯಿತು. ನಿಮಗೊಂದು ನಮಸ್ಕಾರ, ನಿಮ್ಮ ಸಹಾಯಕ್ಕೊಂದು ನಮಸ್ಕಾರ ಎನ್ನುತ್ತಾ ಕೋಪದಿಂದ ಹಿಂದಕ್ಕೆ ತಿರುಗುವಷ್ಟರಲ್ಲಿ ಎದುರಿಗೆ ನಿಂತಿದ್ದ ಉಮಾಳನ್ನು ನೋಡಿ ವೇಗವಾಗಿ ಹೋಗುತ್ತಿದ್ದವನು ಒಂದು ಕ್ಷಣ ಹಾಗೆಯೇ ನಿಂತು ಬಿಟ್ಟನು. ಅಲ್ಲಿ ಮಗಳನ್ನು ನೋಡಿ, ಬಾ ಉಮಾ, ನಿನ್ನ ಮಗ ನಿನ್ನಂತೆಯೇ ಆಡುತ್ತಿದ್ದಾನೆ, ಕೇಳಲು ತುಂಬ ಕ್ರೇಜಿಯಾಗಿದೆ ಗೊತ್ತಾ ಎಂದು ಚೌಧರಿ ಕೇಳಿದ. ಓಹೋ ಪ್ಲೀಸ್ ಅಪ್ಪ, ಇದಕ್ಕೆ ನೀನೆಂದರೆ ನನಗೆ ಉರಿಯುವುದು. ನನಗೆ ಬೆಳಿಗ್ಗೆಯೇ ನಿನ್ನ ಮೇಲೆ ಅನುಮಾನ ಬಂದಿತ್ತು, ಆದರೆ ನೀನು ಬದಲಾಗುತ್ತಿರುತ್ತೀಯ ಎಂಬ ಭ್ರಮೆಯಲ್ಲಿ ಸುಮ್ಮನಿದ್ದೆ. ಆದರೆ ನೀನು ಏನೂ ಬದಲಾಗಲಿಲ್ಲ. ರಿಹಾನ್ ಎಲ್ಲಿದ್ದಾನೆ ಎಂದು ಉಮಾ ಸೀರಿಯಸ್ ಆಗಿ ಕೇಳಿದಳು. ಅರೆ ಮತ್ತೆ ಅದೇ ಹಾಡು, ರಿಹಾನ್ ರಿಹಾನ್ ರಿಹಾನ್, ಯಾರಿವನು? ರಿಹಾನ್, ನಿನಗೇನಾಗಬೇಕು? ನಿನಗೂ ಅವನಿಗೂ ಏನು ಸಂಬಂಧ? ಇಲ್ಲಿಯವರೆಗೆ ಇವನು ರಿಹಾನ್ ರಿಹಾನ್ ಎಂದು ಅಪಹಪಿಸಿದ. ಈಗ ನೀನು ನಮಗೆ ಏನಾದರೂ ಹುಚ್ಚು ಹಿಡಿದಿದೆಯಾ? ಈ ರಿಹಾನ್ ಧನಂಜಯ್ ಮಗ. ಅಂದರೆ ನಿನ್ನ ನಾದಿನಿಯ ಮಗನನ್ನು ಕೊಂದು ಇವನನ್ನು ಕೊಲ್ಲಲು ಎಷ್ಟೋ ಬಾರಿ ಪ್ರಯತ್ನಿಸಿ ಸಾವಿನ ಅಂಚಿನವರೆಗೆ ಕರೆದೊಯ್ದವನು ಆ ಧನಂಜಯ್. ಅಂತಹವನ ಮಗನನ್ನು ಏನು ರಕ್ತ ಸಂಬಂಧ ಇರುವವನಂತೆ ಹೀಗೆ ಕನವರಿಸುತ್ತಿದ್ದೀರಲ್ಲ ಎಂದು ಚೌಧರಿ ಕಣ್ಣು ಕೆಂಪು ಮಾಡಿ ನೋಡುತ್ತಾ ಹೇಳಿದ. ಉಮಾಳ ಜೊತೆ ಅಷ್ಟು ಕೋಪದಿಂದ ಅವನು ಮಾತನಾಡಿದ್ದು ತುಂಬ ಅಪರೂಪ. ಈಗ ಮತ್ತೆ ಅಪ್ಪ ಕೋಪದಿಂದ ಮಾತನಾಡುತ್ತಿರುವುದನ್ನು ನೋಡಿ, ಅಪ್ಪ, ನೀನು ಕೋಪದಿಂದ ನೋಡಿ ನನ್ನನ್ನು ಎದುರಿಸಲು ಸಾಧ್ಯವಿಲ್ಲ. ಪ್ರೀತಿಸಲು ಅವರು ನಮ್ಮ ರಕ್ತ ಸಂಬಂಧಿಗಳೇ ಅಥವಾ ಒಡ ಹುಟ್ಟಿದವರೇ ಆಗಬೇಕಿಲ್ಲ. ಕೆಲವರನ್ನು ನೋಡಿದರೆ ಅವರು ನಮ್ಮ ಆತ್ಮೀಯರು ಎಂದು ಮನಸ್ಸು ಪದೇ ಪದೇ ಬಡಿದುಕೊಳ್ಳುತ್ತಿರುತ್ತೆ. ಅದು ನನ್ನ ಜೀವನದಲ್ಲಿ 2ನೇ ಬಾರಿ ಅವನನ್ನು ನೋಡಿದಾಗ ಚೆನ್ನಾಗಿ ಅರ್ಥವಾಯಿತು. ಮೊದಲಿನವರು ಯಾರು ಎಂದು ನಿನಗೆ ನಾನು ಬೇರೆ ಹೇಳಬೇಕಿಲ್ಲ ಎಂದುಕೊಳ್ಳುತ್ತೇನೆ. ನಾನು ಮೊದಲು ನನ್ನ ಮನಸ್ಸಿನ ಮಾತು ಕೇಳದೆ ಹಠ ಹಿಡಿದು ಏನನ್ನೋ ಕಳೆದುಕೊಂಡೆ ಎಂದು ನಿನಗೆ ಹೇಳಿದರೂ ಅರ್ಥವಾಗಲ್ಲ. ಈಗ ಅದೇ ತಪ್ಪನ್ನು 2ನೇ ಬಾರಿಯೂ ಮಾಡಲು ಇಷ್ಟವಿಲ್ಲ. ಅವನನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ಪದೇ ಪದೇ ನಿನಗೂ ಅವನಿಗೂ ಏನೋ ಸಂಬಂಧವಿದೆ ಎಂದು ಹೇಳುತ್ತಿದೆ. ಅದು ನಿಜವಲ್ಲದಿದ್ದರೂ ಪರವಾಗಿಲ್ಲ, ಅವನು ಚೆನ್ನಾಗಿದ್ದರೆ ಸಾಕು. ಅಸಲಿಗೆ ಅವನನ್ನು ಹಾಗೆ ನೋಯಿಸಲು ನಿನಗೆ ಮನಸ್ಸು ಹೇಗೆ ಬಂತು ಅಪ್ಪ? ಅವನನ್ನು ನೋಡಿದರೆ ಎಂತಹ ಕಠಿಣ ಮನಸ್ಸಿನವರಿಗಾದರೂ ಮನಸ್ಸು ಕರಗಿ ಹೋಗುತ್ತದೆ ಎಂದಳು ಉಮಾ. ಶಟಪ್ ಉಮಾ, ಇಂತಹ ಪಾಲ್ತು ಮಾತುಗಳಿಗೆ ನನ್ನ ಹತ್ತಿರ ಸಮಯವಿಲ್ಲ. ಅವನು ನನ್ನ ಬಳಿ ಇಲ್ಲ ಎಂದು ನಾನು ಹೇಳಿದ್ದೇನೆ. ಇದ್ದಾನೆ ಎಂದು ನೀವು ಎನ್ನುತ್ತಿದ್ದೀರಿ. ನಿಮಗೆ ಅಷ್ಟು ನಂಬಿಕೆ ಇದ್ದರೆ ಹುಡುಕಿಕೊಳ್ಳಿ. ನಾನು ಅಡ್ಡ ಬರಲ್ಲ. ಸಿಕ್ಕರೆ ನಿಸ್ಸಂಕೋಚವಾಗಿ ಕರೆದುಕೊಂಡು ಹೋಗಿ. ರಾಘವ, ನಮ್ಮ ಹುಡುಗರಿಗೆ ಹೇಳು, ಕಿರಣ್ ಬಂದರೆ ಹತ್ತಿರವಿದ್ದು ನಮ್ಮ ಜಾಗಗಳನ್ನೆಲ್ಲ ತೋರಿಸು ಅಂತ ಅಂದರು ಚೌಧರಿ. ಓಕೆ ಸರ್, ನಾನು ಇನ್ಫಾರ್ಮ್ ಮಾಡುತ್ತೇನೆ ಅಂದ ರಾಘವ. ಹಾಂ, ಈಗ ಓಕೆನಾ ಎಂದು ಇಬ್ಬರ ಕಡೆ ನೋಡುತ್ತಾ ಕೇಳಿದ ಚೌಧರಿ. ತಾಯಿ ಮಗ ಇಬ್ಬರು ಒಂದೇ ತರಹ ನೋಡುತ್ತಾ ಮುಖ ಸಿಂಡರಿಸಿಕೊಂಡಿರುವುದನ್ನು ನೋಡಿ ಚೌಧರಿಗೆ ಒಳಗಡೆ ನಗು ಬರುತ್ತಿದ್ದರೂ ಹೊರಗಡೆ ಮಾತ್ರ ಗಂಭೀರವಾಗಿ ನಟಿಸುತ್ತಾ ನಿಂತಿದ್ದನು. ನೀನು ಬದಲಾಗಲ್ಲ ಅಪ್ಪ, ನೀನು ಬದಲಾಗುತ್ತೀಯ ಎಂದು ಅಂದುಕೊಂಡಿದ್ದು ನನ್ನ ಬುದ್ಧಿಗೇಡಿತನ. ಬಾಕಂದ, ನಾವು ಹುಡುಕೋಣ. ರಿಹಾನ್ ಏನು, ಅವನ ಅಪ್ಪ ಕೂಡ ಸಿಗ್ತಾನೆ ಎನ್ನುತ್ತಾ ಕಿರಣ್ ಕೈ ಹಿಡಿದು ಕರೆದೊಯ್ಯುತ್ತಾ ಹಿಂದಕ್ಕೆ ತಿರುಗಿ ನೋಡಿ, ಅಪ್ಪ, ನಾನು ನಿನ್ನ ಮಗಳು, ಆ ವಿಷಯ ನೆನಪಿರಲಿ.
ನನ್ನ ಜೊತೆ ಚಾಲೆಂಜ್ ಮಾಡಬೇಡ. ಫಲಾನಾ ಚೌಧರಿ ಅವರು ಮಗಳ ಕೈಯಲ್ಲಿ ಸೋತು ಹೋದರು ಎಂದು 4 ಜನ ಆಡಿಕೊಂಡರೆ ಅದು ನಿನಗೆ ಅಷ್ಟು ಚೆನ್ನಾಗಿರಲ್ಲ ಎಂದು ಉಮಾ ತನ್ನ ತಂದೆಯ ಕಡೆ ನೋಡಿ ಮೂತಿ ಮುರಿದು ಹೇಳಿದಳು. ಅಂತಹ ದಿನವೊಂದು ಬಂದರೆ ನಾನು ತುಂಬ ಹೆಮ್ಮೆ ಪಡುತ್ತೇನೆ ಉಮಾ ಅಂದ ಚೌಧರಿ ಕಣ್ಣು ಮತ್ತು ತಲೆ ತಿರುಗಿಸುತ್ತ. ಖಂಡಿತ ಬರುತ್ತದೆ ತಾತಯ್ಯ, ಅದು ಕೂಡ ಈ ರಾತ್ರಿಯ ಒಳಗಡೆ ಬರಬಹುದು. ನಾನು ಕರೆದುಕೊಂಡು ಬರುತ್ತೇನೆ ಅಂದ ಕಿರಣ್ ಕೋಪದಿಂದ ನೋಡುತ್ತ. ಒಳ್ಳೆಯದು, ಆಲ್ ದಿ ಬೆಸ್ಟ್ ಅಂದ ಚೌಧರಿ ಮೊಮ್ಮಗನ ಕಡೆ ನೋಡಿ ಕಣ್ಣು ಆರಿಸುತ್ತ. ಅದನ್ನು ನೋಡಿ ಇಬ್ಬರು ಕೋಪದಿಂದ ಅಲ್ಲಿಂದ ಹೋಗುತ್ತಿದ್ದಂತೆಯೇ ಅಶ್ ಅಬ್ಬ ತುಫಾನು ಬಂದು ಹೋದಂತಾಯಿತು. ತಾಯಿಯೇ ಮಗನೇ ಒಂದೇ ಟೆಂಪರ್ ಎಂದು ಅಂದುಕೊಂಡು ರಾಘವನ ಕಡೆ ನೋಡಿ ಸಣ್ಣಗೆ ನಕ್ಕ ಚೌಧರಿ. ನಿಜವೆಂಬಂತೆ ರಾಘವನ ಕೂಡ ಸಣ್ಣಗೆ ನಕ್ಕನು. ಅದು ಇರಲಿ, ಈ ತಾಯಿ ಮಗ ರಿಹಾನ್ ಎಂದು ಆ 5 ಜಪ ಮಾಡ್ತಿದ್ದಾರೆ. ಅಷ್ಟಕ್ಕೂ ಅವನು ಹೇಗಿರುತ್ತಾನೆ, ಒಂದು ಬಾರಿ ತೋರಿಸು ಎಂದು ಕೇಳಿದ ಚೌಧರಿ. ಓಹೋ ಓಕೆ ಸರ್, ಈಗಲೇ ವಿಡಿಯೋ ಕಾಲ್ನಲ್ಲಿ ತೋರಿಸುತ್ತೇನೆ ಅಂದ ರಾಘವ. ಓಕೆ ಅಂದ ಚೌಧರಿ ಹಿಂದಕ್ಕೆ ವಾಲಿ ಕುಳಿತುಕೊಳ್ಳುತ್ತ. ಹೇಯ್ ಇಲ್ಲಿ ಬಾ, ನನಗೆ ಟಾಯ್ಲೆಟ್ ಅರ್ಜೆಂಟ್, ನನ್ನ ಕಟ್ಟುಗಳನ್ನು ಬಿಚ್ಚು ಎಂದು ಕಿರುಚಿದ ರಿಹಾನ್. ಅದಕ್ಕೆ ಅವನು ಮಾಡುವ ದಾರಿ ಇಲ್ಲದೆ ಕಟ್ಟುಗಳನ್ನು ಬಿಚ್ಚಿ ವಾಶ್ರೂಮ್ಗೆ ಕರೆದುಕೊಂಡು ಹೋದ. ನೀನು ಒಳಗಡೆ ಎಲ್ಲಿಗೆ ಬರ್ತಿದ್ದೀಯಾ? ಈ ಗೋಡೆ ಹೊಡೆದು ಓಡಿ ಹೋಗಲು ನಾನೇನು ಐರನ್ ಮ್ಯಾನ್ ಅಲ್ಲ, ಸಾಮಾನ್ಯ ಮನುಷ್ಯ. ಹೋಗಿ, ಎಲ್ಲಿಗೋ ಹೋಗಲ್ಲ, ಮತ್ತೆ ಇತ್ತಲೇ ಬರುತ್ತೇನೆ ಅಲ್ವಾ, ನಿಮ್ಮ ಓವರ್ ಆ್ಯಕ್ಷನ್ ಅಂದ ರಿಹಾನ್. ಆದರೂ ಪರವಾಗಿಲ್ಲ, ನಾವು ಬರುತ್ತೇವೆ ಅಂದ ಅವನು. ಯಾಕೆ, ಜಿಪ್ ತೆಗೆಯುವುದಕ್ಕ? ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ಕಳೆದ 21 ವರ್ಷಗಳಿಂದ ನನ್ನ ಜಿಪ್ ನಾನೇ ತೆಗೆದುಕೊಳ್ಳುತ್ತಿದ್ದೇನೆ. ನನಗೆ ಯಾರ ಸಹಾಯವೂ ಬೇಡ ಅಂದ ರಿಹಾನ್. ಸರಿ ಹೋಗು ಅಂದ ಅವನು. ರಿಹಾನ್ ಮಾತುಗಳಿಗೆ ತಲೆ ಕೊಡವಿಕೊಳ್ಳುತ್ತಾ ಒಳಗಡೆ ಹೋಗಿ ಬಾಗಿಲು ಹಾಕಿಕೊಂಡ. ರಿಹಾನ್ ರೂಮಿನಿಂದ ವಾಶ್ರೂಮ್ಗೆ ಬರುವ ಗ್ಯಾಪ್ನಲ್ಲಿ ತನ್ನ ಜೊತೆ ಬಂದವನ ಫೋನ್ ಕದ್ದಿದ್ದ ರಿಹಾನ್ ಫೋನ್ ಹಿಡಿದು ಅಲುಗಾಡಿಸುತ್ತಾ ಇದಕ್ಕೆ ಲಾಕ್ ಇದೆಯೇನೋ ಎಂದುಕೊಂಡು ಆನ್ ಬಟನ್ ಒತ್ತಿದಾಗ ಕಣ್ಣುಗಳು ದೊಡ್ಡದಾದವು. ತಿಕ್ಕಲು, ಫೋನ್ಗೆ ಲಾಕ್ ಕೂಡ ಹಾಕಿಕೊಂಡಿಲ್ಲ. ಬಹುಶಃ ಮದುವೆಯಾಗಿಲ್ಲವೇನೋ, ZF ಕೂಡ ಇರಲಿಕ್ಕಿಲ್ಲ, ಅದಕ್ಕೆ ಇಷ್ಟು ಧೈರ್ಯವಾಗಿ ಲಾಕ್ ಇಲ್ಲದೆ ತಿರುಗುತ್ತಿದ್ದಾನೆ ಎಂದುಕೊಂಡು ನಮ್ಮ ಡ್ಯಾಡ್ಗೆ ಫೋನ್ ಮಾಡುತ್ತೇನೆ ಎಂದು ಧನಂಜಯ್ಗೆ ಕಾಲ್ ಮಾಡಲು ಹೋದ ರಿಹಾನ್. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.